ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ ಬಳಿಯ ಪೆಟ್ರೋಲ್ ಬಂಕ್ನ ಕಿಟಕಿ ಮುರಿದು 25,000 ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದ ಇಬ್ಬರು ಕುಖ್ಯಾತ ಕಳ್ಳರನ್ನ ಕುಮಟಾ ಪೊಲೀಸರು ವಶಕ್ಕೆ ಪಡೆದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಫೆಬ್ರವರಿ 1ರ ತಡರಾತ್ರಿ ಕುಮಟಾ ತಾಲೂಕಿನ ಮಾಸೂರು ಕ್ರಾಸ್ ಬಳಿಯ ಪೆಟ್ರೋಲ್ ಬಂಕ್ ಕಚೇರಿಯ ಹಿಂಭಾಗದ ಕಿಟಕಿಯ ಸರಳುಗಳನ್ನು ಕತ್ತರಿಸಿ ಒಳಹೊಕ್ಕ ಕಚೇರಿಯ ಒಳಗಡೆ ಕಪಾಟಿನ ಲಾಕರ್ ಬಾಗಿಲನ್ನು ಕೂಡ ಮೀಟಿ ಅದರಲ್ಲಿದ್ದ ನಗದು 25,000 ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನು ಕುಮಟಾ ಪಿಐ ಯೋಗೇಶ್ ಕೆಎಂ ಮಾರ್ಗದರ್ಶನದಲ್ಲಿ ಪಿಎಸ್ಐ ರವಿ ಗುಡ್ಡಿ, ಮಯೂರ್ ಪಟ್ಟಣಶೆಟ್ಟಿ ಹಾಗೂ ಸಾವಿತ್ರಿ ನಾಯಕ್ ಸಿಬ್ಬಂದಿಗಳಾದ ದಯಾನಂದ ನಾಯಕ್, ಗಣೇಶ್ ನಾಯಕ್, ಕಿರಣ್ ನಾಯಕ್, ಪ್ರದೀಪ್ ನಾಯಕ್, ಚಿದಾನಂದ ನಾಯಕ್, ಗಿರೀಶ್ ನಾಯಕ್ ಅವರನ್ನೊಳಗೊಂಡ ತಂಡವನ್ನು ರಚಿಸಿ ಕಳ್ಳತನ ಮಾಡಿದ ಆರೋಪಿತರ ಜಾಡು ಹಿಡಿಯಲು ಸಿದ್ಧತೆ ನಡೆಸಿದ್ರು. ಫೆಬ್ರವರಿ 11ರಂದು ಆಪಾದಿತರಾದ ವನ್ನಳ್ಳಿಯ ಅಸ್ಲಂ ಮೊಹಮ್ಮದ್ ಹನೀಫ್ 18 ವರ್ಷ ಹಾಗೂ ಇನ್ನೊಬ್ಬ 17 ವರ್ಷ ಪ್ರಾಯದ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನ ವಶಕ್ಕೆ ಪಡೆದು ಆಪಾದಿತರಿಂದ ಕಳ್ಳತನಕ್ಕೆ ಬಳಸಿದ 3 ಲಕ್ಷ ರೂಪಾಯಿ ಮೌಲ್ಯದ 2 ಸುಜುಕಿ ಬರ್ಗ್ಮನ್ ಸ್ಕೂಟರ್ಗಳು ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ಆಯುಧಗಳು ಮತ್ತು ಕಳ್ಳತನ ಮಾಡಿದ ನಗದು ಹಣವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಆರೋಪಿ ಪತ್ತೆಗೆ ಶ್ರಮಿಸಿದ ಪಿಐ ಯೋಗೇಶ್ ಕೆಎಂ ಮಾರ್ಗದರ್ಶನದಲ್ಲಿ ಪಿಎಸ್ಐ ರವಿ ಗುಡ್ಡಿ, ಮಯೂರ ಪಟ್ಟಣಶೆಟ್ಟಿ ಹಾಗೂ ಸಾವಿತ್ರಿ ನಾಯಕ್ ಸಿಬ್ಬಂದಿಗಳಾದ ದಯಾನಂದ ನಾಯಕ್, ಗಣೇಶ್ ನಾಯಕ್, ಕಿರಣ್ ನಾಯಕ್, ಪ್ರದೀಪ್ ನಾಯಕ್, ಚಿದಾನಂದ ನಾಯಕ್, ಗಿರೀಶ್ ನಾಯಕ್, ಅರುಣ್ ನಾಯಕ್ ಹಾಗೂ ಚಾಲಕ ಮಾರುತಿ ಗಾಳಪೂಜಿ ಇವರುಗಳ ಕಾರ್ಯಕ್ಕೆ ಎಸ್ಪಿ ದೀಪನ್ ಎಂಎನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ, ಭಟ್ಕಳ ಪೊಲೀಸ್ ಉಪಾಧೀಕ್ಷಕ ಮಹೇಶ್ ಎಂಕೆ ಅವರು ಕುಮಟಾ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಭೇದಿಸಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.